ಮಾರ್ಕೆಟಲ್ಲಿ ಸಿಗುವಂತಹ ಬೇರೆ ಬೇರೆ ಹೇರ್ ಕಲರ್‌ನ ಬಳಸಿರ್ತೀರ. ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮ್ಮ ಲೈಫಲ್ಲಿ ನೀವು ಬೇರೆ ಯಾವುದೇ ಹೇರ್ ಕಲರ್‌ನ ಟ್ರೈ ಮಾಡಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ದೊಡ್ಡ ಪತ್ರೆ ಎಲೆ ತಗೊಂಡಿದ್ದೀನಿ. ಕರ್ಪೂರದ ಎಲೆ ಅಂತ ಏನು ಕರಿತೀವಿ, ಆ ಎಲೆನ ತಗೊಂಡಿದ್ದೀನಿ. ಇದು ಮಕ್ಕಳಿಗೆ ಕೆಮ್ಮುಗೆಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ. ದೊಡ್ಡೋರು ಕೂಡ ತಗೊಳ್ತೀವಿ. ಮತ್ತೆ ಇದರಲ್ಲಿ ತಂಬುಳಿ ಕೂಡ ಮಾಡ್ತೀವಿ. ಚಟ್ನಿ ಕೂಡ ಮಾಡ್ತೀವಿ. ಹಾಗೇನೆ ಇದು ಕೂದಲು ಕೂಡ ತುಂಬಾ ಒಳ್ಳೆಯದು. ಕರ್ಪೂರದ ಎಲೆ ಅಂತನೂ ಕೂಡ ಕರಿತೀವಿ, ಇಲ್ಲ ದೊಡ್ಡ ಪತ್ರೆ ಅಂತನೂ ಕೂಡ ಕರಿತೀವಿ. ಇದನ್ನ ಫಸ್ಟು ಕ್ಲೀನಾಗಿ ತೊಳೆದು ಬಿಟ್ಟು ಯೂಸ್ ಮಾಡ್ಕೋಬೇಕು. ಇದನ್ನ ಬಳಸೋದ್ರಿಂದ ಡ್ಯಾಂಡ್ರಫ್ ಕೂಡ ಕಡಿಮೆಯಾಗುತ್ತೆ ತಲೆಯಲ್ಲಿ. ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಕರ್ಪೂರದ ಎಲೆನ ಬಳಸೋದ್ರಿಂದ. ಈ ಎಲೆನ ಬಳಸೋದ್ರಿಂದ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ. ಹಾಗೇನೆ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಕರ್ಪೂರದ ಎಲೆನ ಬಳಸೋದ್ರಿಂದ. ಮೊದಲಿಗೆ ನಾನು ಕರ್ಪೂರದ ಒಂದು ಹಿಡಿಯಷ್ಟು ಎಲೆ ತಗೊಂಡಿದ್ದೀನಿ. ಇದನ್ನ ಕ್ಲೀನಾಗಿ ತೊಳೆದು ಬಿಟ್ಟು ಯೂಸ್ ಮಾಡ್ಕೋಬೇಕು. ತೊಳೆದಾದ್ಮೇಲೆ ಒಂದು ಬಾಣಲಿಗೆ ಹಾಕೊಂಡು ಸ್ವಲ್ಪ ಕುಟ್ಕೊಳ್ತಾ ಇದ್ದೀನಿ. ಅವಾಗ ಅದ್ರ ರಸ ಚೆನ್ನಾಗಿ ಬಿಡುತ್ತೆ. ಇಲ್ಲ ಅಂದ್ರೆ ನೀವು ಕೈಯಲ್ಲೇ ಕೂಡ ಚೆನ್ನಾಗಿ ಅದನ್ನ ಕಿವುಚ್ಬಿಟ್ಟು ಕೂಡ ಹಾಕೋಬಹುದು. ಚೆನ್ನಾಗಿ ಅದನ್ನ ಪ್ರೆಸ್ ಮಾಡಿ ಕೂಡ ಹಾಕೋಬಹುದು. ಅದು ಸಾಫ್ಟ್ ಆಗಿರುತ್ತೆ ಎಲೆ. ಈ ತರ ಮಾಡಿ ಹಾಕೊಳ್ಳೋದ್ರಿಂದ ಈ ತರ ನೋಡಿ, ಈ ತರ ಪ್ರೆಸ್ ಮಾಡಿಬಿಟ್ರೆ ಅದ್ರ ರಸ ಎಲ್ಲ ಚೆನ್ನಾಗಿ ಬಿಡುತ್ತೆ. ಅದರಿಂದ ಚೆನ್ನಾಗಿ ಕುಟ್ಬಿಟ್ಟಾದ್ರೂ ಹಾಕೋಬಹುದು. ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮಗೆ ಬೇರೆ ಯಾವುದೇ ಕಲರ್ನ ಬಳಸಲ್ಲ, ಅಷ್ಟು ಚೆನ್ನಾಗಿರುತ್ತೆ ಕಲರು. ಇವಾಗ ಅದ್ರ ಜೊತೆಗೆ ನಾನು ದಾಸವಾಳದ ಎಲೆ ತಗೊಂಡಿದ್ದೀನಿ. ಕೆಂಪು ದಾಸವಾಳದ ಎಲೆ ತಗೊಂಡಿದ್ದೀನಿ. ದಾಸವಾಳ ಹೂ ಇದ್ರೂ ಕೂಡ ಬಳಸ್ಕೋಬಹುದು, ನೀವು ಯೂಸ್ ಮಾಡ್ಬೋದು. ನಾನು ಎಲೆ ತಗೊಂಡಿದ್ದೀನಿ. ಏಕೆಂದ್ರೆ ನಾವು ಹಾಗೆ ಮಾಡಿದಾಗ ಕಲರು ಕೂದಲು ರಫ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ದಾಸವಾಳ ಎಲೆನ ಬಳಸಿ ನೋಡಿ, ಕೂದಲು ತುಂಬಾ ಸಾಫ್ಟ್ ಆಗುತ್ತೆ. ಇವಾಗ ಬೇಸಿಗೆಗಾಲದಲ್ಲೆಲ್ಲ ಕೂದಲು ತುಂಬಾ ಡ್ರೈ ಆಗುತ್ತೆ ಅಂದಾಗ ದಾಸವಾಳ ಎಲೆನ ಜಾಸ್ತಿಯಾಗಿ ಯೂಸ್ ಮಾಡಿ. ಅವಾಗ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ, ಕೂದಲು ಸಾಫ್ಟ್ ಆಗುತ್ತೆ, ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ದಾಸವಾಳ ಎಲೆನ ಬಳಸೋದ್ರಿಂದ. ಇವಾಗ ದಾಸವಾಳ ಎಲೆನೂ ಕೂಡ ನಾನು ಸ್ವಲ್ಪ ಕುಟ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಆದಷ್ಟು ಸ್ವಲ್ಪ ಎಳೆದಾಗಿರುವ ಎಲೆನ ತಗೊಳ್ಳಿ. ಬಲ್ತಿರೋ ಎಲೆ ಬಳಸೋದ್ರಿಂದ ನಿಮಗೆ ಅಷ್ಟು ಚೆನ್ನಾಗಿರಲ್ಲ. ಆದ್ರಿಂದ ಸ್ವಲ್ಪ ಎಳೆದಾಗಿರುವಂತಹ ಎಲೆನ ತಗೊಳ್ಳಿ, ದಾಸವಾಳ ಎಲೆನ. ಅದ್ರ ಜೊತೆಗೆ ನಾನು ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಕಲೋಂಜಿ ಸೀಡ್‌ನ ಹಾಕೊಳ್ತಾ ಇದ್ದೀನಿ. ಕಲೋಂಜಿ ಸೀಡು ಇದು ನೀವು ಆನಿಯನ್ ಸೀಡ್ಸ್ ಅಂತ ಹೇಳ್ತೀವಿ. ಆ ಸೀಡನ್ನ 1 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. ಅದ್ರ ಜೊತೆಗೇನೆ ಫ್ಲಾಕ್ಸ್ ಸೀಡ್ಸ್ ಕೂಡ ಹಾಕೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನು ಫ್ಲಾಕ್ಸ್ ಸೀಡು, ಇಲ್ಲ 1 ಟೇಬಲ್ ಸ್ಪೂನ್ ಕೂಡ ಯೂಸ್ ಮಾಡ್ಬೋದು. ಕೂದಲು ಜಾಸ್ತಿ ಇರೋರು ಹೆಚ್ಚು ಕಮ್ಮಿ ಮಾಡಿ ಹಾಕೊಳ್ಳಿ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನು ಮೆಂತ್ಯ ಸೀಡ್‌ನ ಕೂಡ ಆಡ್ ಮಾಡ್ಕೊಂಡಿದ್ದೀನಿ. ಮೆಂತ್ಯ ಕಾಳು, ಮೆಂತ್ಯನ ಬಳಸೋದ್ರಿಂದನೂ ಅಷ್ಟೇ ಕೂದಲು ನ್ಯಾಚುರಲ್ ಆಗಿ ಉದ್ದವಾಗಿ ಬೆಳೆಯುತ್ತೆ, ಕಪ್ಪಾಗಿ ಬೆಳೆಯುತ್ತೆ. ಮತ್ತೆ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಮೆಂತ್ಯನ ನಾವು ಜಾಸ್ತಿಯಾಗಿ ಬಳಸೋದ್ರಿಂದ. ಇವಾಗ ಇಷ್ಟನ್ನ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಒಳ್ಳೆ ಒಂದು ಹೇರ್ ಸಿರಮ್ ಅಂತಾನೆ ಹೇಳ್ಬೋದು. ಚೆನ್ನಾಗಿ ರೆಡಿ ಆಗುತ್ತೆ. ಇದನ್ನ ಒಂದು 1/4 ಗಂಟೆ ಕುದಿಸ್ಕೊಳ್ಳಿ. ಅಟ್ಲೀಸ್ಟ್ ಒಂದು 10 ನಿಮಿಷ ಆದ್ರೂನು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 15 ನಿಮಿಷ ಕುದಿಸ್ಕೊಂಡ್ರೆ ಒಳ್ಳೆ ಒಂದು ರಸ ಬಿಡುತ್ತೆ. ನೋಡಿ ಇವಾಗ ಕಾಣ್ತಾ ಇರ್ಬೋದು ಯಾವ ತರ ಸ್ವಲ್ಪ ನೋಳೆ ನೋಳೆ ಆಗಿ ಇರುತ್ತೆ ಅದ್ರ ನೀರು. ಏನಕ್ಕೆ ಅಂದ್ರೆ ನಾವು ದಾಸವಾಳ ಎಲೆನ ಬಳಸಿರ್ತೀವಲ್ಲ, ಆದ್ರಿಂದ ನಿಮಗೆ ಅಲೋವೆರಾ ಜೆಲ್ ಯೂಸ್ ಮಾಡೋ ತರ ವರ್ಕ್ ಆಗುತ್ತೆ ದಾಸವಾಳ ಎಲೆನ ಹಾಕೊಳ್ಳೋದ್ರಿಂದ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕು. ಒಂದು 10 ರಿಂದ 15 ನಿಮಿಷ ಆದ್ರೂನು ಕುದಿಸ್ಕೋಬೇಕು. ಅದರ ರಸ ಎಲ್ಲ ಚೆನ್ನಾಗಿ ಬಿಡಬೇಕು. ಕಲೋಂಜಿ ಸೀಡ್‌ನ ಹಾಕೊಂಡಿದ್ದೀನಿ, ಫ್ಲಾಕ್ಸ್ ಸೀಡು ಅದೆಲ್ಲ ಹಾಕೊಂಡಿದ್ದೀನಿ. ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಅಷ್ಟು ಕಾಫಿ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಯಾವುದಾದ್ರೂ ಯೂಸ್ ಮಾಡ್ಬೋದು. ಇನ್ಸ್ಟೆಂಟ್ ಆದ್ರೂ ಯೂಸ್ ಮಾಡ್ಬೋದು, ನಾರ್ಮಲ್ ಕಾಫಿ ಪುಡಿ ಆದ್ರೂ ಯೂಸ್ ಮಾಡ್ಬೋದು. ನಿಮ್ಮ ಮನೇಲಿ ಯಾವ್ದು ಇರುತ್ತೋ ಅದನ್ನ ಹಾಕೊಳ್ಳಿ. ಒಂದು 1/4 ಟೀ ಸ್ಪೂನ್ ಅಷ್ಟು ಕಾಫಿ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಕಲರ್ ಚೇಂಜ್ ಆಗಿದೆ ಇವಾಗ. ಕಲರು ಸ್ವಲ್ಪ ತಿಕ್ಕಾಗಬೇಕು ನೀರು. ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಅದು ನೀರು ಸ್ವಲ್ಪ ತಿಕ್ಕಾಗುತ್ತೆ, ಗಟ್ಟಿ ಬರುತ್ತೆ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ನೀರು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ನೀರನ್ನ ಬಳಸ್ಕೊಳ್ಳಿ. ಇದನ್ನ ಮಾಡಿ ನೀವು ಫ್ರಿಡ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬಹುದು. ಯಾವಾಗ ಬೇಕು ಆವಾಗ ಹೇರ್ ಕಲರ್ ರೆಡಿ ಮಾಡ್ಕೋಬಹುದು. ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋಲ್ಲ. ನಾವು ಹಾಗೆ ಬಳಸೋದ್ರಿಂದ ಹೇರ್ ಕಲರು ಕೂದಲು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಇಚಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ
ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಈ ತರ ಮಾಡಿ ಬಳಸೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನಾನು ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ಹೆನ್ನಾ ಬೇಸ್ ಬ್ಲಾಕ್ ಕಲರ್ ತಗೊಂಡಿದ್ದೀನಿ. ಇದು ಒಂದೇ ಬಳಸಿದ್ರೆ ಸಾಕು, ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಸಡನ್ ಆಗಿ ನೀವು ಕಲರ್ ರೆಡಿ ಮಾಡಿ ಹಾಕೋಬಹುದು. ಇದನ್ನ ಕಲಸಿ ತುಂಬಾ ಹೊತ್ತು ಇಡಬೇಕು ಅಂತನಿಲ್ಲ. ನಾವು ಬೇರೆ ಕಲರ್ನೆಲ್ಲ ಮೆಹಂದಿ ಎಲ್ಲ ಕಲಸಿದಾಗ ಒಂದ್ ನೈಟ್ ಎಲ್ಲ ಪೂರ್ತಿ ಇಡಬೇಕು ಆ ತರ ಮಾಡ್ಬೇಕು ಅಂತಾನೆ ಇಲ್ಲ. ಅರ್ಧ ಗಂಟೆ ಇಟ್ರೆ ಸಾಕು. ನೀವೆಲ್ಲರೂ ಸಡನ್ ಹೋಗ್ಬೇಕು ಅಂದಾಗ ಈ ಕಲರ್ನ ಬಳಸಿ ನೋಡಿ. ಇದನ್ನ ನಾನು ಟ್ಯಾಗ್ ಮಾಡಿರ್ತೀನಿ. ಈ ಕಲರ್ ಬೇಕು ಅಂದ್ರೆ ಪರ್ಪಲ್ ಆಪ್ ಅಲ್ಲಿ ಸಿಗುತ್ತೆ. ನಾನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ಅಷ್ಟು ಈ ಕಲರ್ನ ಹಾಕೊಳ್ಳಿ. ನಾನು ಸ್ವಲ್ಪ ಹಾಕೊಂಡಿದ್ದೀನಿ, ನಂಗೆ ಜಾಸ್ತಿ ಬಿಳಿ ಕೂದಲಿಲ್ಲ. ಮುಂದೆ ಮಾತ್ರ ಬಿಳಿ ಕೂದಲು ಜಾಸ್ತಿ ಇರೋದ್ರಿಂದ ನಾನು ಒಂದು ದೊಡ್ಡ ಸ್ಪೂನಲ್ಲಿ ಪುಡಿನ ತಗೊಂಡಿದ್ದೀನಿ. ಇವಾಗ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಆ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದು ಒಳ್ಳೆ ಒಂದು ಹೇರ್ ಸಿರಮ್ ಅಂತಾನೆ ಹೇಳ್ಬೋದು. ನೀವು ಹಾಗೇನೆ ಅದಕ್ಕೆ ಸ್ವಲ್ಪ ಶಾಂಪು ಬಳಸ್ಬಿಟ್ಟು ಕೂಡ ತಲೆಗೆ ಯೂಸ್ ಮಾಡ್ಬೋದು. ಎಷ್ಟು ಬೇಕು ಅಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಇರದ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸರಿ ಹಾಕೊಂಡು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪನೇ ಲಿಕ್ವಿಡ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಕಲಸಿ ತಕ್ಷಣ ಹಾಕೊಳ್ಳೋಕ್ಕೆ ಹೋಗಬಾರ್ದು. ಒಂದು ಅರ್ಧ ಗಂಟೆ ಬಿಡಬೇಕು. ಅರ್ಧ ಗಂಟೆ ಬಿಟ್ಟ ಮೇಲೆ ನೀವು ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳಿ. ಒಂದು ನೈಟು ಯಾವುದೇ ಕಾರಣಕ್ಕೆ ಮಿಕ್ಸ್ ಮಾಡಿ ಬಿಡಬಾರ್ದು. ಅರ್ಧ ಗಂಟೆ ಬಿಟ್ಟರೆ ಸಾಕು, ಇಲ್ಲ 1 ಗಂಟೆ ಬಿಟ್ಟರೆ ಸಾಕು. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ಎಷ್ಟೇ ವೈಟ್ ಬಿಳಿ ಕೂದಲು ಇದ್ರೂ ಕೂಡ ನಿಮಗೆ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. 100% ನ್ಯಾಚುರಲ್ ಕಲರ್ ಇದು. ಇದರಲ್ಲಿ ಜಾಸ್ತಿ ಯಾವುದೇ ಕೆಮಿಕಲ್ ಕೂಡ ಇಲ್ಲ. ತುಂಬ ಚೆನ್ನಾಗಿ ಹೇರ್ ಕಲರ್ ಆಗುತ್ತೆ. ಈ ಪುಡಿನ ತಗೊಂಡ್ಮೇಲೆ ನೀವು ನೀಟಾಗಿ ಪ್ಯಾಕ್ ಮಾಡಿ ಇಡಬೇಕು. ಗಾಳಿ ಎಲ್ಲ ಹೋದ್ರೆ ಗಟ್ಟಿ ಆಗುತ್ತೆ. ಅದರಲ್ಲಿ ಜಿಪ್ಲಾಕ್ ಇರುತ್ತೆ. ಜಿಪ್ಲಾಕ್ ಹಾಕ್ಬಿಟ್ಟು ನಿಮಗೆ ಯಾವ ಬೇಕೋ ಅವಾಗ ಯೂಸ್ ಮಾಡ್ಕೋಬಹುದು. ಇವಾಗ ನೋಡಿ, ಅರ್ಧ ಗಂಟೆ ಆದ್ಮೇಲೆ ನಾನು ತೋರಿಸ್ತಾ ಇದ್ದೀನಿ ಯಾವ ತರ ಕಲರ್ ಚೇಂಜ್ ಆಗಿದೆ ಅಂತ. ಫುಲ್ ಕಪ್ಪಾಗಿದೆ. ಅರ್ಧ ಗಂಟೆ ಇಟ್ಟರೆ ಸಾಕು. ನಿಮಗೆ ಇನ್ನೂ ಬೇಕು ಅಂದ್ರೆ 1 ಅವರ್ ಇಟ್ಕೊಳ್ಳಿ. 1 ಅವರ್ ಆದ್ಮೇಲೆ ನಾನು ತಲೆಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ನನಗೆ ಬಿಳಿ ಕೂದಲು ಕಾಣಿಸಲ್ಲ, ಬುಡದಲ್ಲಿ ಜಾಸ್ತಿ ಇದೆ, ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ. ನೀವು ತುಂಬಾ ಬಿಳಿ ಕೂದಲು ಇರೋರು ಕೂಡ ಹಾಕಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಕಾಣ್ತಾ ಇರ್ಬೋದು. ಇವಾಗ ಎಲ್ಲಿ ಬಿಳಿ ಕೂದಲಿದೆ ಅಲ್ಲಿ ಮಾತ್ರ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಮುಂದೆ ಮಾತ್ರ ಜಾಸ್ತಿ ಬಿಳಿ ಕೂದಲಿನ ಸಮಸ್ಯೆ ಇದೆ. ಇದನ್ನ ಹಾಕೊಂಡು 1 ಗಂಟೆ ಬಿಟ್ರೆ ಸಾಕು. ನೀವು ಇನ್ನೂ ಜಾಸ್ತಿ ಬಿಡಬೇಕು ಅಂದ್ರೆ 1.5 ಗಂಟೆ ಬಿಡಿ. ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ. ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ನೀವು ಕಲರ್ ಬಳಸಿದಿರ ಅಂತಾನೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಕಲರ್ ಆಗುತ್ತೆ. ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ. ಕೂದಲು ಉದುರೋ ಸಮಸ್ಯೆ ಕೂಡ ಆಗಲ್ಲ. ನೋಡಿ, ಹೇರ್ ವಾಶ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನೀವು ಹಾಗೇನೆ ಬರೀ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಶಾಂಪೂನ ಬಳಸಕ್ಕೆ ಹೋಗಬೇಡಿ. ನೆಕ್ಸ್ಟ್ ಡೇ ನೀವು ಆಯಿಲ್ ಅಪ್ಲೈ ಮಾಡಿಬಿಟ್ಟು ಯಾವುದಾದ್ರೂ ಮೈಲ್ಡ್ ಶಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಪ್ಪಾಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.